ನಮಸ್ಕಾರ ಕನ್ನಡಿಗರೇ, DJ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಜಿಮ್ಗೆ ಹೋಗ್ತಾ ಇರ್ತೀರಾ ಮತ್ತು ನೀವು ಅನ್ಕೋತೀರಾ ನಾನು ಯಾವ್ದಾದ್ರು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಡಬೇಕಂತ. ಆದರೆ ನೀವು ಕೊಡೋಕ್ಕಾಗ್ತಿರಲ್ಲ. ಯಾಕಪ್ಪ ಅಂತಂದರೆ ನೀವು ಜಿಮ್ಗೆ ಹೋಗ್ತಿರ್ತೀರಾ, ಡೈಲಿ ವರ್ಕೌಟ್ ಮಾಡ್ತಿರ್ತೀರಾ. ಯಾವ ರೀತಿ ಅಂದರೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರ್ತಾರಲ್ಲ, ಅವ್ರ ಹತ್ರ ನೀವು ಏನೇನು ವರ್ಕೌಟ್ ಮಾಡಬೇಕು ಬ್ರೋ, ಯಾವ ರೀತಿ ಅಂತ ಹೇಳ್ಸ್ಕೊಂಡು ವರ್ಕೌಟ್ ಮಾಡ್ತಾ ಇರ್ತೀರಾ. ಆದರೆ ನಿಮಗೆ ಪೋಸಸ್ ಮಾತ್ರ ಕಲಿಯೋಕ್ಕಾಗಲ್ಲ ಗುರು. ಆದ್ದರಿಂದ ನಾನು ಇವತ್ತು ನಿಮಗೆ ಕಂಪಲ್ಸರಿ 7 ಪೋಸಸ್ ಇರ್ತಾವಲ್ಲ, ಏನು ನಾವು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಮೇನಾಗಿ ಕಂಪಲ್ಸರಿ 7 ಪೋಸಸ್ ಕಲಿಬೇಕಾಗಿರುತ್ತೋ ಅಂಥ ಪೋಸ್ಗಳ ಬಗ್ಗೆ ನಾನಿವತ್ತು ಯಾವ ರೀತಿ ಮಾಡೋದು, ಯಾವ ರೀತಿ ತಗೋಬೇಕು ಪೋಸಸ್ನ, ಯಾವ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವಿಡಿಯೋ ಏನಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ. ಹಾಗೆ ನೀವೇನಾದ್ರು ಇದೇ ಮೊದಲನೇ ಬಾರಿ DJ ಕನ್ನಡಿಗ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಜಿಮ್ ರಿಲೇಟೆಡ್ ವೀಡಿಯೋಸ್ಗಳು ನಮ್ಮ ಚಾನಲ್ ಅಪ್ಲೋಡ್ ಆಗ್ತಾ ಬ್ರೋ. ಮೊದಲನೇದಾಗಿ ಫ್ರಂಟ್ ಡಬಲ್ ಬೈಸೆಪ್ಸ್. ಮೊದಲು ನೀವು ಕಾಲನ್ನ ಈ ಥರ ವಿ ಶಾಪಲ್ಲಿ ಇಟ್ಕೋಬೇಕಾಗುತ್ತೆ. ವಿ ಶಾಪಲ್ಲಿ ಇಟ್ಕೊಂಡು ಈ ರೀತಿ ವಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕೆಳಗಡೆ ಈ ರೀತಿ ಮಾಡಿದ್ರೆ ನೋಡಿ, ಲೆಗ್ಸ್ ಟೈಟ್ ಆಗಿದೆ. ಲೆಗ್ಸ್ ಟೈಟ್ ಆದಮೇಲೆ ಈ ರೀತಿ ಫ್ರಂಟ್ ಡಬಲ್ ಬೈಸೆಪ್ಸ್. ಮತ್ತು ನೀವು ಆಡಿಯನ್ಸ್ಗೆ ಶೋ ಮಾಡುವಾಗ ನೀವೇನಾದ್ರು ಕಾಂಪಿಟೇಷನ್ ಇದ್ದರೆ ಅಂದರೆ ಈ ರೀತಿ ಶೋ ಮಾಡಬೇಕಾಗುತ್ತೆ. ಹಾಗೆ ಫ್ರಂಟ್ ಅಬ್ಡಮನ್ ಅದೇ ರೀತಿ ನಾನು ಹೇಳೋದ್ಮೇಲೆ ಲೆಗ್ಸು ಅದೇ ರೀತಿ ವಿಯಲ್ಲಿ ಇಟ್ಕೊಂಡು ಈ ರೀತಿ ಎಳೆದು ಟೈಟ್ ಕುಣಿಸಾದ್ಮೇಲೆ ಫ್ರಂಟ್ ಅಬ್ಡಮನ್ ಶೋ. ಫ್ರಂಟ್ ಲ್ಯಾಕ್ ಸ್ಪ್ರೆಡ್ ಅದೇ ರೀತಿ ಕಾಲನ್ನ ವಿಯಲ್ಲಿಟ್ಟು ಈ ರೀತಿ ಕೆಳಗಡೆ ಬೆಂಡ್ ಮಾಡಿ. ಬೆಂಡ್ ಮಾಡಾದ್ಮೇಲೆ ಈ ರೀತಿ ತಗೊಂಡು ಟೈಟ್ ಮಾಡ್ಬಿಟ್ಟು ಎಳೆದು ಇಲ್ಲಿ ಮಧ್ಯದಿಂದ ತಗೋಬೇಕು. ತಗೊಂಡು ಈ ರೀತಿ ಹೇಳಿದ್ರೆ ಲ್ಯಾಟ್ಸ್ ಓಪನ್ ಆಗ್ತವೆ. ಫ್ರಂಟ್ ಲ್ಯಾಕ್ ಸ್ಪ್ರೆಡ್. ಬ್ಯಾಕ್ ಡಬಲ್ ಬೈಸೆಪ್ಸ್. ಈ ರೀತಿ ಕಾಲನ್ನ ಈ ರೀತಿ ಕ್ಲೋಸ್ ಮಾಡೋದು. ಸೈಡ್ ಚೆಸ್ಟು ಈ ರೀತಿ ಕಾಲನ್ನ ಇಟ್ಬಿಟ್ಟು ಸ್ವಲ್ಪ ಹಿಂದೆ ಹಾಕಿ ಹಾಗೆ ಮುಂದೆ ಹಾಕ್ಬಿಟ್ಟು ಈ ರೀತಿ ಹಿಂಗೆ ಎಳೆದು ಹಿಂಗೆ ಕೂರಿಸಿ ಇಲ್ಲಿ ಕೆಳಗಡೆ ಬರಬೇಕು. ಕೈ ಹಿಂಗೆ ಬಂದು ಹಾಗೆ ಕೊನೆಯಲ್ಲಿ ಈ ರೀತಿ ಸೈಡ್ ಚೆಸ್ಟ್. ಹಾಗೆ ಟ್ರೈಸಿಪ್ಸು ಏನಪ್ಪ ಅಂದರೆ ಅದೇ ರೀತಿ ಚೆಸ್ಟ್, ಸೈಡ್ ಚೆಸ್ಟ್ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಲೆಗ್ ಹಿಂದೆ ಹಾಕಿ ಮಧ್ಯದಲ್ಲಿ ಕುಡಿಸ್ಕೊಳ್ಳಿ, ಈ ರೀತಿ ಹಾಕಿ ಟ್ರೈಸಿಪ್ಸ್ ಹಾಗೆ ಶೋ ಮಾಡಿದ್ಬಿಟ್ಟು ಲಾಸ್ಟಲ್ಲಿ ಆ್ಯಪ್ಸ್ ಸ್ಟ್ರೈಟ್ ಮಾಡಿ ಅಷ್ಟೇ. ಹಾಗೆ ಬ್ಯಾಕ್ ಲ್ಯಾಟ್ ಸ್ಪ್ರೆಡು ಅದೇ ರೀತಿ ಹಿಂಗಡೆಗೆ ಈ ಥರ ಸ್ವಲ್ಪ ಬೆಂಡಾಗಿ ಈ ಬೆಳೆದು ಇಟ್ಟು ಈ ರೀತಿ ತಗೊಳ್ಳಿ. ಈ ರೀತಿ